ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ದೇಶಾದ್ಯಂತಲೂ ಕೂಡ ಈಗ ಹೋರಾಟವನ್ನು ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಕೇವಲ ದೆಹಲಿಯಲ್ಲಿ ಅಷ್ಟೇ ಅಲ್ಲ, ಈ ಎಲ್ಲ ಬೆಳವಣಿಗೆಗಳಾದ ನಂತರ ಈಗ ನೀಟ್ ಅಕ್ರಮದ ವಿರುದ್ಧ ತೀವ್ರಗೊಂಡಿರುವಂತಹ ಈ ದಂಗಲ್ ಈಗ ದೇಶವ್ಯಾಪ್ತಿ ಆಗುತ್ತೆ. ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ಸಿಜೆಪಿ ಕರೆಯನ್ನ ಕೊಟ್ಟಿರೋದು. ಹೋರಾಟ ತೀವ್ರಗೊಳಿಸಿದೆ ಈಗ ಕಾಕ್ರೋಚ್ ಪಾರ್ಟಿ. ಇದು ಯಾವುದು ಅಧಿಕೃತವಾಗಿ ಅಥೆಂಟಿಕೇಟೆಡ್ ಆಗಿಲ್ಲ, ಅದು ದೇಶಾದ್ಯಂತ ಶಾಂತಿಯುತ ಪ್ರತಿಭಟನೆ ನಡೆಸೋಕೆ ಕರೆ ಕೊಟ್ಟಿದ್ದಾರೆ. ರಿಜಿಸ್ಟರ್ಡು ಕೂಡ ಇಲ್ಲ. ಒಂದು ಜಿಲ್ಲೆ, ಒಂದು ದಿನ, ಒಂದು ಬೇಡಿಕೆ ಹೆಸರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಈಗ ದಂಗಲ್ ತೀವ್ರಗೊಳ್ಳುತ್ತಾ ಇದೆ. ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಹೊಣೆಯನ್ನ ಆ ವ್ಯಕ್ತಿಯ ಮೇಲೆ ಹಾಕಬೇಕು. ಈ ಥರ ಕರೆ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ಟು ಆಗೋದಿಲ್ಲ. ರಾಜೀನಾಮೆನೂ ಇವ್ರು ಕೊಡಬೇಕು. ರಾಜೀನಾಮೆನ ಕೊಡೋಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಸಿಜೆಪಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ 4ನೆಯ ಕರೆಯನ್ನ ಮಾಡಿದೆ. ಮಾತುಕತೆ ನಡೆಸಲು ಕೇಂದ್ರ ಸರ್ಕಾರ ಆಹ್ವಾನ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಮಾತುಕತೆಗೆ ಒಪ್ಪಿಲ್ಲ ಸಿಜೆಪಿ. ನಡ್ಡಾ ನಿವಾಸದಲ್ಲೂ ಮಾತುಕತೆಗೆ ಸಿಜೆಪಿ ನಿರಾಕರಿಸಿದೆ. ತಟಸ್ಥ ಸ್ಥಳದಲ್ಲಿ ಮಾತುಕತೆಗೆ ಪಟ್ಟು ಹಿಡ್ಕೊಂಡು ಕೂತಿದೆ ಸಿಜೆಪಿ. ಸಿಜೆಪಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಈಗ 4ನೇ ಬಾರಿ ಕರೆ ಮಾಡಿಬಿಟ್ಟು ಮಾತುಕತೆ ನಡೆಸೋಕೆ ಆಹ್ವಾನವನ್ನ ಕೊಟ್ಟಿದೆ. ಆದರೆ ಇವರು ಅಲ್ಲಿ ಬೇಡ, ನನಗೆ ಇಲ್ಲಿ ಬೇಡ, ತಟಸ್ಥವಾಗಿರುವಂಥ ಜಾಗ ಬೇಕು ಅಂತಿದ್ದಾರೆ. ಜಾಗ ಯಾವುದು ಅನ್ನೋದನ್ನು ಈಗ ಹುಡುಕಬೇಕಾಗಿದೆ. ಇಲ್ಲಿಯವರೆಗೂ ಕೂಡ ಆ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಉದ್ದೇಶ ಏನು? ಸಮಸ್ಯೆ ಬಗೆಹರಿಸೋದಾಗಿದೆ, ನಿಮ್ಮ ಜಾಗಗಳದ ಸಮಸ್ಯೆ ಅಲ್ಲ. ಉದ್ದೇಶ ಈಡೇರಬೇಕಾಗೋದಾದರೆ ಜಾಗದ್ದೇನು ಸಮಸ್ಯೆ ನಿಮಗೆ?